ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಮ್ಯಾ ಮಾತಾಡ್ತಾ ಇರೋದು. ಜೀವನವೆಂಬುದು ಒಂದು ದೊಡ್ಡ ಸಮುದ್ರ. ಆ ದೊಡ್ಡ ಸಮುದ್ರದಲ್ಲಿ ನನ್ನವರು ಯಾರು, ನನ್ನವರು ಅಲ್ಲದವರು ಯಾರು? ಜೀವನ ಪೂರ್ತಿ ಸುಖದಲ್ಲಿ ಜೀವನವನ್ನು ಸಾಗಿಸಬೇಕು. ಕಷ್ಟ ಸುಖ ಏನೇ ಬಂದರೂ ಜೀವನವನ್ನು ಸಾಗಿಸಲೇಬೇಕು. ಸಮುದ್ರದಲ್ಲಿ ಹೇಗೆ ಬದುಕುವುದು ಕಷ್ಟವೋ ಅದೇ ರೀತಿ ಭೂಮಿಯ ಮೇಲೂ ನಮ್ಮಂಥವರು ಬದುಕುವುದು ಕಷ್ಟ. ನಮ್ಮನ್ನು ಇಷ್ಟಪಡುವವರು ಏನೇ ಕಷ್ಟ ಬಂದರೂ ನಮ್ಮ ಜೊತೆ ಇರುತ್ತಾರೆ. ಇಷ್ಟಪಡದವರು ಜೊತೆಗಿದ್ದು ನಮ್ಮನ್ನು ಆಡಿಕೊಳ್ಳುತ್ತಾರೆ, ನಗುತ್ತಾರೆ. ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಖುಷಿಪಡುವವರೂ ಇದ್ದಾರೆ. ನಾವು ಕಷ್ಟದಲ್ಲಿ ಮತ್ತು ನೋವಿನಲ್ಲಿ ಇದ್ದಾಗ ನೋಡಿ ಹೀಯಾಳಿಸುವವರೂ ಇದ್ದಾರೆ. ನಮ್ಮ ಮೇಲೆ ನಮಗೆ ನಂಬಿಕೆ, ಆತ್ಮಗೌರವ, ಆತ್ಮವಿಶ್ವಾಸ ಇರಬೇಕು. ನಮ್ಮನ್ನು ಹೀಯಾಳಿಸುವವರ ಮುಂದೆ ತಲೆ ಎತ್ತಿ ನಿಲ್ಲಬೇಕು. ನಮಗೆ ಕಷ್ಟ ಕೊಡುವವರು ಕಷ್ಟ ಕೊಡುವುದರಲ್ಲೇ ಜೀವನ ಕಳೆಯಲಿ. ನಾವು ನಮ್ಮ ಜೀವನ ಸುಖವಾಗಿಡುವುದರಲ್ಲಿ ಕಷ್ಟಪಡೋಣ. ಜೀವನವೆಂಬ ಸಮುದ್ರದಲ್ಲಿ ನಾವು ಚಿಕ್ಕವರಾಗಿಯೇ ಇರೋಣ. ನಮಗೆ ನೋವನ್ನು ಬಯಸುವವರು ದೊಡ್ಡವರಾಗಿಯೇ ಇರಲಿ. ಸಮುದ್ರ ಎಂಬ ಪ್ರಪಂಚದಲ್ಲಿ ಖುಷಿಯಾಗಿ ಬದುಕುವ ಜೀವಿಗಳೂ ಇದ್ದಾವೆ, ನೋವುಂಡು ಬದುಕುವ ಜೀವಿಗಳೂ ಇದ್ದಾವೆ. ಹಾಗೆ ಜೀವನದಲ್ಲಿ ಕೂಡ ಬದುಕುವವರಿಗೆ ಕಷ್ಟದಲ್ಲಿ ನೋವುಂಡು ಬದುಕುವವರೂ ಇದ್ದಾರೆ. ಕಾಲಾಯ ತಸ್ಮೈ ನಮಃ. ಕಾಲವೇ ಎಲ್ಲವನ್ನೂ ಬದಲಿಸುತ್ತೆ. ಕಾಲ ಬರುವವರೆಗೂ ತಾಳ್ಮೆಯಿಂದ ಕಾಯಬೇಕು. ಅದುವೇ ನಿಜವಾದ ಜೀವನದ ಅರ್ಥ ತಿಳಿಸುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.